ಒಂದು ಬಿಡಿ ಆನೆ ನಡೆಯಕ್ಕೆ ಶುರುವಾಗಿ ಇವತ್ತಿಗೆ 25 ವರ್ಷ ತುಂಬಿದೆ. ಆ ಮಧ್ಯದಲ್ಲಿ 1000 ನಾಯಿಗಳು ಕಚ್ಚಕ್ಕೆ ಬಂದ್ರು, ಬೊಗಳಕ್ಕೆ ಬಂದ್ರು, ಎಲ್ಲಾನು ತುಳ್ಕೊಂಡು ಅದು ಮಾಡಿದ್ರೆ ಜರ್ನಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ನಾನು ಬೇರೆ ಹೀರೋಯಿಸಮ್ಗೆ ನಾನು ಕಾಣೋದು, ನಾನು ಮಾಡೋ ದಾನ ಧರ್ಮ. ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದೀವಲ್ಲ ನಾವು, ಬಟ್ ಅವ್ರು ಎಲ್ಲೂ ರಿವೀಲ್ ಮಾಡಲ್ಲ. ಕಣ್ಣಾರೆ ನಾವು ನೋಡಿರ್ತೀವಲ್ಲ, ಅವ್ರು ಮಾಡೋದಾಗಿರ್ಬೋದು, ಎಲ್ಲೂ ತೋರಿಸ್ಕೊಡಲ್ಲ, ಯಾರಿಗೂ ಹೇಳ್ಕೊಡಲ್ಲ. ಅದನ್ನು ಕಣ್ಣಾರೆ ನೋಡಿ ನಮಗಂತ ಇದೇ ದರ್ಶನ್ ಸರ್ಗೆ ಶಕ್ತಿ ಒಂದು ಕಾಯ್ತಾ ಇರೋದು. ಅವ್ರ ಜೊತೆನೂ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡಬಾರ್ದು. ಮೋಸ್ಟ್ಲಿ ನಾನು ನತದೃಷ್ಟ ಕಲಾವಿದ ಅನ್ಸುತ್ತೆ. ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟ್ರಲ್ಲಿ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೂ ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮಗೆ. ನಾನೊಂದು 5-6 ದಿನ ಶೂಟಿಂಗ್ ಮಾಡಿದೆ. ನಮ್ಮ ಡಿ ಬಾಸು ನಾನು ಸುಮ್ಮನೆ ಸೈಡಲ್ಲಿ ಅವ್ರದ್ದು ಶೂಟಿಂಗ್ ಅವ್ರು ಮುಗಿಸ್ಕೊ ಹೋಯ್ತಾ ಇದ್ರು. ನಾನು ಸುಮ್ಮನೆ ಸೈಡಲ್ಲಿ ನಿಂತಿದ್ದೆ. ತಡೆದ್ಬಿಟ್ಟು ಮಾತಾಡ್ಸಿದ್ರು, ಏಯ್ ಬರ್ರೀಲಿ ಅಂತ. ನಾನು ಸುಮ್ಮನೆ ಸುತ್ತ ಎಲ್ಲ ನೋಡ್ತಾನೆ, ಯಾರೋ ಬೇರೆಯವ್ರು ಕೈ ಇರ್ತದೆ, ನಿಮ್ಮನೆ ಬರ್ರೀಲಿ, ಸಖತ್ತಾಗಿ ಮಾಡ್ತೀರಿ ಕಾಮಿಡಿ, ನಿಮ್ಮ ಕಾಮಿಡಿ ಎಲ್ಲ ನೋಡ್ತಾ ಇರ್ತೀನಿ ನಾನು. ಏನೋ ಪ್ರಾಪರ್ಟಿ ಕಾಮಿಡಿ ಎಲ್ಲ ಸಖತ್ತಾಗಿ ಮಾಡ್ತೀರಿ ನೀವು. ಏನೋ ಬಂದ್ಮೇಲೆ 100 ಇಕ್ಕಿದ್ರೆ 100. ಅವನೇ 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 ದಾಸ ಅವನೇ ಅವನೇ ದಾಸ ಅವನೇ ಅವನೇ ದಾಸ